ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಹಿಂದಿ ವಿಷಯದಲ್ಲಿ ಬರುವಂತಹ ವ್ಯಾಕರಣ ಅಂಶದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ MCQನಲ್ಲಿ 8 ಪ್ರಶ್ನೆಗಳು ವ್ಯಾಕರಣದ ಮೇಲೆ ಇರ್ತವೆ. ಸೊ ಯಾವೆಲ್ಲ ವ್ಯಾಕರಣಗಳಿಗೆ ನೀವು ಗಮನ ಕೊಡಬೇಕು, ಯಾವೆಲ್ಲ ವ್ಯಾಕರಣಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ, ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟು ಸಹ ವೆರಿ ಇಂಪಾರ್ಟೆಂಟ್. ಇದು ತೃತೀಯ ಭಾಷೆ, ದ್ವಿತೀಯ ಭಾಷೆ, ಮ್ಯಾಥ್ಸನ್ನು ಓದಬೇಕು, ಸೈನ್ಸ್ ಅಷ್ಟು ಮಾತ್ರ ಇದು ಸಬ್ಜೆಕ್ಟ್ ಅಲ್ಲ. ಆ ರೀತಿ ಯಾವತ್ತೂ ಯಾವ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲ ಸಬ್ಜೆಕ್ಟ್ನನ್ನು ಓದಿ ಒಳ್ಳೆಯ ಅಂಕಗಳು ಸ್ಕೋರ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ವ್ಯಾಕರಣಾಂಶದಲ್ಲಿ ಬರುವಂಥದ್ದು ನಿಮಗೆ ಈಸಿ, ದಟ್ ಈಸ್ ಲಿಂಗ. ಕೇಳ್ತಾರೆ, ಈಗ ನಾನಾ ಕೊಟ್ಟಿರ್ತಾರೆ, ನಾನಿ ಅಂತ ಬರಿಬೇಕು. ಅಲ್ಲಿ ಕೊಟ್ಟಿರ್ತಾರೆ ಈ ವಾಕ್ಯದಲ್ಲಿ ಲಿಂಗವನ್ನು ಬದಲಿಸಿ ಅಂತ ಕೊಟ್ಟಾಗ ನೀವು ಸ್ತ್ರೀಲಿಂಗ, ಪುಲ್ಲಿಂಗ. ಸೊ ಅದಷ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಲ್ಲ, ಸೊ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ. ಛಾತ್ರ, ನಾನಾ ನಾನಿ, ಬಾಲಕ್ ಬಾಲಿಕಾ, ನೌಕರ್ ನೌಕರಾನಿ, ಮಹಾನ್ ಮಹತಿ, ಸ್ವಾಮಿ ಸ್ವಾಮಿನಿ, ವಿಧಾತ್ ವಿಧಾತ್ರಿ. ಸೊ ಈ ರೀತಿ ಲಿಂಗವನ್ನು ಸ್ತ್ರೀಲಿಂಗದಿಂದ ಪುಲ್ಲಿಂಗಕ್ಕೆ ಹೋಗಬೇಕು. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳು ಒಂದು ಇರ್ತವೆ ಮಕ್ಕಳ. ಸೊ ಹಾಗಾಗಿ ಇದಕ್ಕೆ ಕಾನ್ಸಂಟ್ರೇಷನ್ ಅನ್ನು ಮಾಡಬೇಕು. ನೆಕ್ಸ್ಟ್ ನಿಮಗೆ ವಚನ ಬದಲಿಸಿ ಅಂತಲೂ ಕೇಳ್ತಾರೆ. ಏಕವಚನ ಯಾವುದು, ಬಹುವಚನ ಯಾವುದು. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಏಕವಚನ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ನೀವು ಏಕವಚನ ಯಾವುದು, ಬಹುವಚನ ಯಾವುದು ಎರಡೂ ಸಹ ಕಲ್ತ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅದ್ರ ಮೇಲೂ ಸಹ ನೀವು ಕಾನ್ಸಂಟ್ರೇಷನ್ನ ಮಾಡಬೇಕಾಗುತ್ತೆ ಮಕ್ಕಳ. ಕೆಲವೊಂದಕ್ಕೆ ವಚನವನ್ನು ಬದಲಿಸಿದ, ಈಗ ಮರನೇ ಇರುತ್ತೆ, ಯುಗ್, ಫಲ್, ಗರ್, ಫೂಲ್. ಅರ್ಥ ಆಗ್ತಾ ಇದೆಯಾ? ಸೊ ಕೆಲವೊಂದು ಬಚ್ಚೆ. ಸೊ ಅಲ್ಲಿ ಮಗು ಮಕ್ಕಳು ಅಲ್ಲಿ ಹೋಗ್ತವೆ. ದಯಾರೆ. ಅರ್ಥ ಆಗ್ತಾ ಇದೆಯಾ? ದುಕಾನೆ, ಡಿಬ್ಬೆ. ಅರ್ಥ ಆಗ್ತಾ ಇದೆಯಾ? ಕಮರೆ. ಅರ್ಥ. ಸೊ ಹಾಗಾಗಿ ಕೆಲವೊಂದು ಹಾಗೆ ಇರ್ತವೆ, ಕೆಲವು ಈಗ ಕಿತಾಬೆ, ಬಾತೆ. ಅರ್ಥ ಆಗ್ತಾ ಇದೆಯಲ್ಲ? ಚಿಟ್ಟಿಯ. ಸೊ ಹಾಗಾಗಿ ಈ ರೀತಿಯ ಮಚಿಲಿಯ. ಸೊ ಇವುಗಳನ್ನು ನೋಡಿ ಅಭ್ಯಾಸ ಮಾಡ್ಕೊಳ್ಳಿ. PDF ಅನ್ನು ಇದ್ರದ್ದು PDF ಅನ್ನು ಹಾಕಿರ್ತೀನಿ ಮಕ್ಕಳ, ಚೆನ್ನಾಗಿ ಅಭ್ಯಾಸ ಮಾಡಿ. ನೆಕ್ಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ವಿಲೋಮ ಶಬ್ದ. ಸೊ ರೇಖಾಂಕಿತ್ ಯಾವುದು ಅಂಡರ್ಲೈನ್ ಮಾಡಿರ್ತೀವೋ ಆ ಒಂದು ಪದದ ವಿಲೋಮ ಶಬ್ದವನ್ನು ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಹಾಗಾಗಿ ವಿಲೋಮ ಶಬ್ದ ವ್ಯಾಕರಣದ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಮಾತಾ ಪಿತಾ, ಹಾಗೆ ವಿಲೋಮ ಶಬ್ದ ಪೀಚೆ, ಅಮೃತ್ ವಿಶ್, ಪರತಂತ್ರ ಸ್ವತಂತ್ರ, ಚಲ್ ಅಚಲ್, ಶಾಮ್ ಸುಬಹ್, ಗರೀಬ್ ಅಮೀರ್, ಹಾತಿನಿ, ಬೈಲ್ ಗಯಾ, ಆದರ್ ನಿರಾದರ್. ಸೊ ಹಾಗಾಗಿ ಈ ರೀತಿ ನೀವು ವಿಲೋಮ ಶಬ್ದಗಳಿಗೆ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡಬೇಕಾಗುತ್ತೆ ಮಕ್ಕಳ. ಅದ್ರ ವಿಡಿಯೋನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ನಿಮಗೆ ವಿರಾಮ್ ಚಿಹ್ನೆ. ಸೊ ಅಲ್ಲಿ ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಅಲ್ಲಿ ಚಿಹ್ನೆಯನ್ನು ಬಳಸಿರ್ತಾರೆ, ಅದು ಯಾವ ಚಿಹ್ನೆ? ಅರ್ಥ ಆಗ್ತಾ ಇದೆಯಾ? ಸೊ ಈಗ ಉದಾಹರಣೆಗೆ ಪೂರ್ಣ ವಿರಾಮ ಅಂದ್ರೆ ಹೀಗಿರ್ಬೇಕು, ವಾಕ್ಯಕ್ಕೆ ಪೂರ್ಣತಕ ಬೋಧ್ ಕರ್ತಾ ಹೈ. ಒಂದು ವಾಕ್ಯ ಈಗ ನೋಡಿ, ಬಚ್ಚೆ ಮೈದಾನ್ ಮೇ ಕೇಲ್ ರಹೆ ಹೈ. ಸೊ ಅದು ವಾಕ್ಯ ಪೂರ್ಣವಾಗಿದೆ, ಆಗ ನಾವು ಪೂರ್ಣ ವಿರಾಮ ಈ ರೀತಿ ಚಿಹ್ನೆಯನ್ನು ಬಳಸ್ತೀವಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಅರ್ಧ ವಿರಾಮ. ಸೊ ಅರ್ಧ ವಿರಾಮ ಅಂದ್ರೆ ವಾಕ್ಯ ಪೂರ್ತಿ ಆಗಿರೋದಿಲ್ಲ, ಇನ್ನು ಮುಂದೆ ಹೇಳ್ಬೇಕು. ಈಗ ನೋಡಿಲಿ, ಕಲ್ ಮೇರೆ ಮಿತ್ರ ಆಯೆ ಹಮ್ ಗುಮಾನೆ ಗಯೆ. ಸೊ ಇಂಥ ಇದರಲ್ಲಿ ನಾವು ಅರ್ಧ ವಿರಾಮವನ್ನು ಬಳಸಿರ್ತೀವಿ. ಸೊ ಅಲ್ಲಿ ಆ ಬಳಸಿರೋ ಚಿಹ್ನೆಯನ್ನು ನೋಡ್ಬಿಟ್ಟು ನಾವು ಯಾವ ಚಿಹ್ನೆ ಅಂತ ಹೇಳಿದ್ರೆ ಅರ್ಧ ವಿರಾಮ ಅಂತ ಬರೀಬೇಕು. ಹಾಗಾಗಿ ಅದು ಅಲ್ಪ ವಿರಾಮ. ಅದನ್ನು ಸಹ ನೋಡಿ, ಮೇಸ್ ಪರ್ ಆಲೂ ಕೇಲೆ ಅವ್ರ ಸೇಬ್ ಹೈ. ಸೊ ಇಲ್ಲಿ ನಾವು ಅಲ್ಪ ವಿರಾಮವನ್ನು ಬಳಸ್ತೀವಿ. ಪ್ರಶ್ನವಾಚಕ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಏಕೆಂದರೆ ಅಲ್ಲೊಂದು ಪ್ರಶ್ನೆನೇ ಇರುತ್ತೆ. ಉದಾಹರಣೆಗೆ ಆಪ್ಕಾ ನಾಮ್ ಕ್ಯಾ ಹೈ. ಸೊ ಅಲ್ಲಿರೋದು ಪ್ರಶ್ನವಾಚಕ. ನೆಕ್ಸ್ಟ್ ಭಾವಸೂಚಕ, ಉದ್ಧರಣ ಚಿಹ್ನೆ, ನೆಕ್ಸ್ಟ್ ಯೋಚಕ್ ಚಿಹ್ನೆ. ಸೊ ಇವುಗಳನ್ನು ನೋಡಿ ನೀವು ಚಿಹ್ನೆಗಳ ಮೇಲೇನೆ ನಿಮಗೆ ಒಂದು ಪ್ರಶ್ನವಾಚಕ, ಇದ್ರ ಮೇಲೇನೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮಕ್ಕಳ, ನೋಡ್ಕೊಳ್ಳಿ. ನೆಕ್ಸ್ಟ್ ಸಂಧಿ ಮೇಲೆ ಇರುತ್ತೆ, ಯಾವ ಸಂಧಿ ಮೇಲಾದರೂ ಅವರು ಕೇಳ್ಬೋದು. ದೀರ್ಘ ಸಂಧಿ ಇರ್ಬೋದು, ಗುಣ ಸಂಧಿ ಇರ್ಬೋದು. ಹಾಗಾಗಿ ಯಾವ ರೀತಿ ನೀವು ಬಿಡಿಸೋದು ಅದಕ್ಕೂ ಸಹ ಒಂದೆರಡು ಉದಾಹರಣೆಗಳು ಇಲ್ಲಿದ್ದಾವೆ ಮಕ್ಕಳ. ವೃದ್ಧಿ ಸಂಧಿ, ಎಣ್ ಸಂಧಿ. ಸೊ ಹಾಗಾಗಿ ಇವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸಂಧಿ ಮೇಲೆ ಒಂದಿದ್ರೆ ಇನ್ನೊಂದು ಸಮಾಸದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ರೈಟ್? ಸೊ ಕರ್ಮಧಾರಯ ಸಮಾಸ ಇರ್ಬೋದು, ತತ್ಪುರುಷ ಸಮಾಸ, ನೆಕ್ಸ್ಟ್ ದೀರ್ಘ ಸಮಾಸ, ದ್ವಂದ್ವ ಸಮಾಸ. ಸೊ ಹಾಗಾಗಿ ಇವುಗಳ ಮೇಲೆ ನಿಮಗೆ ಬಹುರ್ವಿ ಸಮಾಸ. ಸೊ ಸಮಾಸದ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳ, ಅದಂತೂ ಕಂಪಲ್ಸರಿ. ನೆಕ್ಸ್ಟ್ 7ನೇದಾಗಿ
ಪ್ರೇರಣಾರ್ಥಕ ಕ್ರಿಯೆ ಕೇಳಿರ್ತಾರೆ. ಸೊ ಮೊದಲನೇದು ನಿಮಗೆ ಗೊತ್ತಿರಲಿ ಮಕ್ಕಳ, ಇಲ್ಲಿ ಬಹಳ ಈಸಿಯಾಗಿ ಬರಿಬೋದು. ಸೊ ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ. ದ್ವಿತೀಯ ಅಂತ ಬಂದರೆ ಮಕ್ಕಳ ಈಸಿಯಾಗಿ ದಿಕ್ವಾನ, ಮಿಲ್ವಾನ, ಬಿಜ್ವಾನ, ಚಲ್ವಾನ, ಲಿಕ್ವಾನ, ಸೊ ವಾನ, ಸೊ ಇವು ಬಂದ್ಬಿಟ್ಟಿರ್ತದೆ. ಪ್ರೇರಣಾರ್ಥಕ ಕ್ರಿಯೆಯಲ್ಲಿ ಬಂದಾಗ ಫಸ್ಟ್ ಇದು ಲಿಖಾನ ಇದ್ರೆ ಲಿಕ್ನ ಲಿಖಾನ, ಮಿಲ್ನ ಮಿಲಾನ ಲಾ, ಚಲ್ನ ಚಲಾನ, ದೇಖ್ನ ದಿಕಾನ, ಬೇಜ್ನ ಬಿಜಾನ. ಸೊ ಇದು ಪ್ರಥಮ ಪ್ರೇರಣಾರ್ಥಕ, ಇದು ದ್ವಿತೀಯ ಪ್ರೇರಣಾರ್ಥಕ ಬರ್ತವೆ. ಸೊ ಅದಕ್ಕೊಂದಷ್ಟು ಎಕ್ಸಾಂಪಲ್ಸ್ ಮಕ್ಕಳಲ್ಲಿ ಇದ್ದಾವೆ, ನೋಡಿ ಅಭ್ಯಾಸವನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅನುವಾದ ಕೀಜಿಯೆ. ಯಾಕೆಂತ ಹೇಳಿದ್ರೆ ನಿಮಗೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದವನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಮಕ್ಕಳ. 3 ಅಂಕದ ಪ್ರಶ್ನೆ ಇದು, ಅರ್ಥ ಆಗ್ತಾ ಇದೆಯಾ? 9 ಪ್ರಶ್ನೆಗಳು 3 ಅಂಕದಲ್ಲಿದ್ದಾವಲ್ಲ, ಅದರಲ್ಲಿ ಲಾಸ್ಟ್ ಕ್ವಶನ್ನೇ ನಿಮಗೆ ಅನುವಾದ ಕೀಜಿಯೆ, ಕನ್ನಡ ಆರ್ ಅಂಗ್ರೇಜಿ ಮೇ ಅನುವಾದ ಕೀಜಿಯೆ ಅಂತೇಳಿ ಕೊಟ್ಟಿರ್ತಾರೆ. ಈಗ ದುಕಾನ್ದಾರ್ನೇ ಕಹಾ ಬಡೆ ಮಜೆದಾರ್ ಸೇಬ್ ಆಯೇ ಹೈ, ಅಂಗಡಿಯವನು ತುಂಬಾ ರುಚಿಕರವಾದ ಸೇಬು ಬಂದಿದೆ ಅಂತ ಹೇಳ್ತಾನೆ. ಸೊ ಇದಿಷ್ಟು ಚಿಕ್ಕ ಸೆಂಟೆನ್ಸ್ ಕೊಟ್ಟಿರಲ್ಲ, ಅಲ್ಲೊಂದು 2 ಸೆಂಟೆನ್ಸ್ ನಿಮಗೆ ಜಾಯ್ನ್ ಆಗಿರ್ತವೆ ಮಕ್ಕಳ. ಹಾಗಾಗಿ ಈ ರೀತಿ ನೀವು ಅನುವಾದವನ್ನ ಮಾಡೋದು, ಏಕೆಂದ್ರೆ 3 ಅಂಕ ನಿಮಗೆ ಅನುವಾದಕ್ಕೆ ಕೊಟ್ಟಿರ್ತಾರೆ. ಕನ್ನಡದಲ್ಲಾದರೂ ಮಾಡ್ಬೋದು, ಇಂಗ್ಲೀಷಲ್ಲಾದರೂ ಮಾಡ್ಬೋದು. ಹಾಗಾಗಿ ಅವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಮಕ್ಕಳ. ಯಾಕೆಂತ ಹೇಳಿದ್ರೆ ಕಂಪ್ಲೀಟ್ ನಿಮಗೆ ಗ್ರಾಮರೇ 8 ಮಾರ್ಕ್ಸಿಗೆ ಇರುತ್ತೆ ಮತ್ತು 3 ಮಾರ್ಕ್ಸು 11 ಮಾರ್ಕ್ಸಿಗೆ ನಿಮಗೆ ಈಸಿಯಾಗಿ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟಿಗೆ ಬಂದರೆ ಚುಟ್ಟಿ ಪತ್ರ, ವೆರಿ ಇಂಪಾರ್ಟೆಂಟ್. 2 ಚುಟ್ಟಿ ಪತ್ರ ಕೇಳೋದು, ಒಂದು ನಿಮ್ಮ ಪ್ರಾಧ್ಯಾಪಕರಿಗೆ ಬರೀರಿ ಅಂತ, ಇನ್ನೊಂದು ನಿಮ್ಮ ತಂದೆ ಅಥವಾ ತಾಯಿ ಅಣ್ಣನಿಗೆ ಬರೀಲಿಕ್ಕೆ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆ? ಹಾಗಾಗಿ ಚುಟ್ಟಿ ಪತ್ರವನ್ನು ನೀಟಾಗಿ ಕಲ್ತ್ಕೊಂಡಿರಿ ಮಕ್ಕಳ. ಪ್ರೇಷಕ್, ಫಸ್ಟ್ ನೀವು ಇಲ್ಲಿ ನಿಮ್ಮ ಸ್ಥಳ ಮತ್ತು ದಿನಾಂಕವನ್ನು ಬರೆದು, ಪ್ರೇಷಕ್ ಸೋಮನಾಥ್ ಕಟ್ಟಿ, ಅವ್ರು ಏನು ಹೆಸರು ಕೊಟ್ಟಿರ್ತಾರೆ ಅದು 10वीं ಕಕ್ಷಾ ಲಯೋಲಾ ಮಾಧ್ಯಮಿಕ ವಿದ್ಯಾಲಯ ವಿಜಯಪುರ ಅಂತ ಹಾಕಿ, ನೆಕ್ಸ್ಟ್ ಸೇವಾಮೆ ಪ್ರಾಧ್ಯಾಪಕ ಲಯೋಲಾ ಮಾಧ್ಯಮಿಕ ವಿದ್ಯಾಲಯ ವಿಜಯಪುರ ಅಂತ ಹಾಕಿ, ಆದರಣೀಯ ಮಹೋದಯ ಅಂತ ಹಾಕಿ ವಿಷಯನ ಬರಿಬೇಕು. ಎಷ್ಟು ದಿನಕ್ಕೆ ರಜೆ ಕೇಳಿರ್ತಾರೆ, 3 4 ಅದನ್ನು ಬರೆದ್ಬಿಟ್ಟು ರೀಸನ್ ಕೊಟ್ಟಿರ್ತಾರೆ ಕೆಲವೊಂದು ಬಾರಿ, ಅಣ್ಣನ ಮದುವೆಗೆ ಅಥವಾ ಹುಷಾರಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಅದನ್ನು ನೋಡಿ ಕರೆಕ್ಟಾಗಿ ನೀವು 3 ದಿನಕ್ಕೆ 3 ಲೈನ್ ಇರುತ್ತೆ ಅಷ್ಟು ಬರೆದ್ಬಿಟ್ಟು ಧನ್ಯವಾದ ಸಹಿತ ಅಂತ ಹಾಕಿ, ಆಪ್ಕ ಛಾತ್ರ ಅಂತ ಹಾಕ್ಬಿಟ್ಟು ನಿಮ್ಮ ಹೆಸರನ್ನ ಬರೆದ್ಬಿಟ್ರೆ ಮಕ್ಕಳ ಈಸಿಯಾಗಿ ನೀವು 5 ಅಂಕವನ್ನು ಅಲ್ಲಿಂದ ತೆಗೆದುಕೊಳ್ಬೋದು. ನೆಕ್ಸ್ಟ್ ನಿಬಂಧ ನಿಮಗೆ ನಾನು ಹೇಳಿದ್ದೀನಿ, ಇಂಟರ್ನೆಟ್ ಬಗ್ಗೆ ಜಾಸ್ತಿ ಓದ್ಕೊಳ್ಳಿ. ಅಲ್ಲಿ ನಿಮಗೆ ಏನೇನು ಪ್ರಸ್ತಾವನ್, ಅರ್ಥ, ಲಾಭ ಮತ್ತು ಅದರಿಂದ ಹಾನಿ ಅದನ್ನು ನೋಡ್ಕೊಂಡು ಇಂಟರ್ನೆಟ್ ಮತ್ತು ಜನಸಂಖ್ಯಾ ವೃದ್ಧಿ, ಸೊ ಈ 2 ಕಾನ್ಸೆಪ್ಟಿಗೆ ಹೆಚ್ಚು ಗಮನವನ್ನು ಕೊಟ್ಟು ನೀವು ಓದ್ಕೋಬೇಕಾಗುತ್ತೆ. ಹಾಗಾಗಿ ನಿಮಗೆ ಎಕ್ಸಾಮ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮಾಡಿದ್ದೀನಿ. ಇದರ PDF ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೋಡಿ ಅದರ ಯೂಸನ್ನು ಪಡ್ಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.